ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವಂಥ ರಕ್ಷಣೆ ನೀಡುವ, ಜೀವ ನೀಡುವ ಬೆಳಕು, ಮಹಿಮೆ, ದೇವರ ನೀತಿ, ಧೈರ್ಯ, ದೇವರ ಭಯಭಕ್ತಿ, ದೇವದೂತರ ಕಾವಲು, ಸಂತೋಷ, ಆರೋಗ್ಯ, ನಿತ್ಯ ಜೀವ ಪ್ರೇರೆ. ಹೌದು, ಈ ದಿನ ಧ್ಯಾನಿಸಿರುವ ವಾಕ್ಯ ಭಾಗಾಂಶ ಪ್ರೇರೆ, ಮುಖವನ್ನು ನೋಡಿಕೊಳ್ಳುವ ಕನ್ನಡಿ. ಹೌದು ಪ್ರೇರೆ, ನಾವು ಪರಿಶುದ್ಧ ಗ್ರಂಥ ಬೈಬಲನ್ನು, ಸತ್ಯವೇದವನ್ನು ಮುಖವನ್ನು ನೋಡಿಕೊಳ್ಳುವ ಕನ್ನಡಿಯಂತೆ ಇದೆ ಎಂದು ಯಾಕೋಬನು ತನ್ನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಬರೆಯುತ್ತಿದ್ದಾನೆ ಪ್ರೇರೆ. ಹೌದು, ಹೀಗೆ ಭೌತಿಕವಾದ ಕನ್ನಡಿ ನಮ್ಮ ದೇಹವನ್ನು ತೋರಿಸುತ್ತದೆ, ಹೇಗಿದ್ದೇವೆ ಎಂದು ಸಿದ್ಧವಾಗಲು. ಹೌದು ಪ್ರೇರೆ, ಆತ್ಮಕ್ಕೆ ಕನ್ನಡಿ ಪ್ರೇರೆ ಇದು, ಆತ್ಮ ಹೇಗಿದೆ ಎಂದು. ಹೌದು, ದೇವರ ದೃಷ್ಟಿಯಲ್ಲಿ, ನಮ್ಮ ದೃಷ್ಟಿಯಲ್ಲಿ. ಹೌದು ಪ್ರೇರೆ, ನಿತ್ಯ ಜೀವಕ್ಕಾಗಿ ಸಿದ್ಧವಾಗಿದೆಯಾ ಇಲ್ಲವಾ, ಪರಲೋಕಕ್ಕೆ, ಸ್ವರ್ಗಕ್ಕೆ ಸಿದ್ಧವಾಗಿದೆಯಾ ಇಲ್ಲವಾ, ಅಥವಾ ನರಕಕ್ಕೆ ಸಿದ್ಧವಾಗಿದೆ ಎಂದು ನೋಡಿಕೊಳ್ಳಲು. ಹೀಗೆ ಅಂಶ ಪ್ರೇರೆ, ಮುಖವನ್ನು ನೋಡಿಕೊಳ್ಳುವ ಕನ್ನಡಿ. ಈ ಭಾಗದಲ್ಲಿ ನಾವು ವಾಕ್ಯದೊಳಗೆ ಪ್ರವೇಶ ಆಗುವ ಮೊದಲು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರೆ. ಕೇಳಲಿರುವ ವಾಕ್ಯ ಭಾಗಗಳು, ದೇವರ ಮಾತುಗಳು ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜದಂತೆ ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ, 100ಕ್ಕೆ 100 ಫಲ ಕೊಡುವಂತೆ, 60-30 ಫಲ ಕೊಡುವಂತೆ, ಆ ಫಲ ಶಾಶ್ವತವಾಗಿ ನಿಲ್ಲುವಂತೆ ಈ ಲೋಕದಲ್ಲಿ ಪರಲೋಕ ಸೇರುವವರೆಗೂ ಅನೇಕ ಆತ್ಮಗಳನ್ನು ದೇವರ ಮಕ್ಕಳಾಗಿ, ಭಕ್ತರಾಗಿ, ವಿಶ್ವಾಸಿಗಳಾಗಿ, ಶಿಷ್ಯರಾಗಿ, ಪ್ರಜೆಗಳಾಗಿ, ಪರಿಶುದ್ಧ ಜನರಾಗಿ ಮಾರ್ಪಡಿಸುವಂತೆ ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ಕಾರ್ಯ ಮಾಡಲು ಪ್ರೇರೆ, ಬಲವಾಗಿ ದೇವಚಿತ್ತದಂತೆ. ಆಮೇನ್. ಪ್ರಾರ್ಥಿಸೋಣ ಪ್ರೇರೆ. ಪರಿಶುದ್ಧಾತ್ಮನ ಸಹಾಯಕ್ಕಾಗಿ ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಆತ್ಮಸ್ವರೂಪನೇ, ಧರ್ಮಸ್ವರೂಪನೇ, ಬೆಳಕಾದ ದೇವರೇ, ವಾಕ್ಯವಾದ ದೇವರೇ, ತಂದೆ ಯೇಸು ಕ್ರಿಸ್ತ ನಾಮದ ನಿಮ್ಮ ಸನ್ನಿಧಿಗೆ ಬರುತ್ತೇವೆ ತಂದೆ. ಮುಖವನ್ನು ನೋಡಿಕೊಳ್ಳುವ ಕನ್ನಡಿ ಎನ್ನುವ ಚಿಕ್ಕ ಅಂಶದ ಮುಖಾಂತರ ದೊಡ್ಡ ದೇವರಾದ ನಿಮ್ಮ ಮಾತುಗಳನ್ನು, ವಾಕ್ಯಗಳನ್ನು ಧ್ಯಾನಿಸುವಾಗ ತಂದೆ, ನೀವೇ ನಿಮ್ಮ ಪ್ರತಿರೂಪಗಳಾದ ನಿಮ್ಮ ಮಕ್ಕಳಾದ ನಮಗಾಗಿ ಸ್ವರ್ಗ ಸಿಂಹಾಸನ ಬಿಟ್ಟು ಬಂದು ಮನುಷ್ಯರಾಗಿ ನಮ್ಮ ಪಾಪ ಶಾಪ ಹೊತ್ತುಕೊಂಡು ಅವುಗಳನ್ನು ಶಿಲುಬೆಯಲ್ಲಿ ಜಡಿದು ನಮ್ಮ ಪರವಾಗಿ ಮರಣಿಸಿ, ಮರಣದ ಮುಳ್ಳನ್ನು ಮುರಿದು ತಿರುಗಿ 3ನೇ ದಿನ ಜೀವಕ್ಕೆ ಎದ್ದ, ಇಂದಿಗೂ ಮರಣದ ಪಾತಾಳದ ಶಕ್ತಿಯನ್ನು ಜಯಿಸಿ ಮರಣದ ಬೀಗದ ಕೈಗಳನ್ನು ಪಡೆದಾತನಾಗಿ ಪಾತಾಳದ ಮೇಲೆ, ಮರಣದ ಮೇಲೆ, ಮರಣಾಧಿಕಾರಿಯಾದ ಸೈತನ ಮೇಲೆ ಜಯ ಕೊಟ್ಟು ನಮ್ಮ ಮಧ್ಯೆ ತಿರುಗಾಡುತ್ತಿರುವ, ನಮ್ಮ ಒಳಗೆ ಪರಿಶುದ್ಧಾತ್ಮನಾಗಿ ವಾಸ ಮಾಡಲು ಬರುತ್ತಿರುವ ಬಂದ ಯೇಸುವೆ, ನಿಮ್ಮ ನಾಮದ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಜಯದ, ದಿಗ್ವಿಜಯದ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಅರ್ಥ ಮಾಡಿಕೊಳ್ಳುವಂತೆ ಅನುಗ್ರಹಿಸಿರಿ. ವಾಕ್ಯದ ಪ್ರಕಾರ ನಡೆಯುವವರಾಗುವಂತೆ ಅನುಗ್ರಹಿಸಿರಿ. ನಮ್ಮನ್ನು ನಾವು ಮೋಸಪಡಿಸಿಕೊಳ್ಳದಂತೆ. ಹೌದು ಪ್ರಭುವೇ, ವಾಕ್ಯ ಕೇಳಲು ಬಂದಿರೋ ಪ್ರತಿಯೊಬ್ಬ ನಿಮ್ಮ ಮಕ್ಕಳನ್ನು, ಸೇವಕರನ್ನು, ವಿಶ್ವಾಸಿ ಪ್ರಜೆಗಳನ್ನು ಜ್ಞಾಪಿಸಿಕೊಳ್ಳಿರಿ. ಅವರ ಹೋರಾಟಗಳನ್ನು ಜಯವನ್ನಾಗಿ ಮಾರ್ಪಡಿಸಿರಿ ಪ್ರಭುವೇ. ಲೋಕವನ್ನು ಜಯಿಸಿದ ಧೈರ್ಯ ನೀಡಿರಿ. ಹೌದು ಪ್ರಭುವೇ, ಅಂಥ ಕೃಪೆ ನೀಡಿದ್ದಕ್ಕಾಗಿ ಸ್ತೋತ್ರ ಪ್ರಭುವೇ. ಹೀಗೆ ಮಾಡಿ ಸೈತಾನನನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ಅನುದಿನ ಜೀವಿತದಲ್ಲಿ ಪರಲೋಕ ಸೇರುವವರೆಗೂ, ನಿತ್ಯ ರಾಜ್ಯ ಸೇರುವವರೆಗೂ ತುಳಿಸಿ ಹಾಕುತ್ತಾ ಬರಬೇಕೆಂದು ಯೇಸು ಕ್ರಿಸ್ತ ಸರ್ವಾಧಿಕಾರ ರಕ್ಷಣೆಯ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ದಯಿಸುವ ಅಗ್ನಿಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರೇರೆ, ಮುಖವನ್ನು ನೋಡಿಕೊಳ್ಳುವ ಕನ್ನಡಿ ಎನ್ನುವ ವಾಕ್ಯ ಭಾಗದೊಳಗೆ ನಾವು ಪ್ರವೇಶ ಆಗುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಳ್ಳೋಣ ಪ್ರೇರೆ. ಹಾಡು ಯೇಸುವಿನೊಂದಿಗೆ ಸಾಗಿ ಹೋಗುವೆ. ಹೌದು ಪ್ರೇರೆ, ಯಾವಾಗ ನಾವು ಪವಿತ್ರ ಗ್ರಂಥವನ್ನು ಓದುತ್ತೇವೋ, ಅದರ ಪ್ರಕಾರ ನಡೆದುಕೊಳ್ಳುತ್ತೇವೋ, ಧ್ಯಾನಿಸಿ ಇತರರಿಗೆ ಹೇಳುತ್ತೇವೋ, ಯೇಸುವಿನೊಂದಿಗೆ ನಡೆದು ಹೋಗುವಂತೆ ಅನುಭವವಾದ ಜೀವಿತ ಪ್ರೇರೆ. ಹೌದು, ನನ್ನನ್ನು ಪ್ರೀತಿಸುವವನು ನನ್ನ ಮಾತುಗಳನ್ನು ಕೈಗೊಂಡು ನಡೆಯುತ್ತಾನೆ. ನಾನು ತಂದೆಯನ್ನು ಬೇಡಿಕೊಳ್ಳುತ್ತೇನೆ, ತಂದೆಯಾದ ದೇವರು ಬೇರೊಬ್ಬ ಸಹಾಯಕನನ್ನು ಕಳಿಸಿಕೊಡುತ್ತಾನೆ. ಆ ಸಹಾಯಕ ಯಾರೆಂದರೆ ಸತ್ಯ ಸ್ವರೂಪಿಯಾದ ಪರಿಶುದ್ಧಾತ್ಮನೇ. ಲೋಕವು ಆತನನ್ನು ಬರಮಾಡಿಕೊಳ್ಳುವುದಿಲ್ಲ, ಆದರೆ ನೀವು
ನನ್ನನ್ನು ಪ್ರೀತಿಸಿದ್ದರಿಂದ, ಅದಕ್ಕೆ ಗುರುತಾಗಿ ನನ್ನ ಮಾತುಗಳನ್ನು ಕೈಗೊಂಡು ನಡೆದಿದ್ದರಿಂದ ಆ ಪರಿಶುದ್ಧಾತ್ಮನನ್ನು, ಆ ಸಂತೈಸುವ ಕರ್ತನನ್ನು, ಆ ಸ್ವರ್ಗದ ಶಕ್ತಿಯಾದಾತನನ್ನು, ವ್ಯಕ್ತಿಯಾದಾತನನ್ನು ನೀವು ಕಾಣುತ್ತೀರಿ. ಆತನು ನಿಮ್ಮೊಂದಿಗೂ ನಿಮ್ಮೊಳಗೂ ವಾಸ ಮಾಡುತ್ತಾನೆ. ಮುಂದೆ ಬರುವ ಕಾರ್ಯಗಳನ್ನು ತಿಳಿಸುತ್ತಾನೆ. ಸಮಗ್ರ ಸತ್ಯಕ್ಕೆ ಕರೆದೊಯ್ಯುತ್ತಾನೆ. ಲೋಕದಲ್ಲಿರುವ ದುರಾತ್ಮನಿಗಿಂತ ನಿಮ್ಮೊಳಗೆ ಬರುವ ಪರಿಶುದ್ಧಾತ್ಮನು, ಜೀವಮರಣಗಳ ಒಡೆಯನು, ಭೂಮಿಯ ಮೇಲೆ ದೇವರ ಶಕ್ತಿಯಾಗಿ ನಿಮ್ಮಲ್ಲಿ ಕಾರ್ಯ ಮಾಡುತ್ತಾನೆ. ಹೌದು ಪ್ರೇರೆ, ಹೀಗೆ ಯೇಸು ನಮಗೆ ಮಾತು ಕೊಡುವಾತನಾಗಿದ್ದಾನೆ. ಹೌದು ಪ್ರೇರೆ, ಯೇಸುವಿನೊಂದಿಗೆ ಸಾಗಿ ಹೋಗುವೆ. ಹಾಡು ಪ್ರೇರೆ, ನನ್ನೊಂದಿಗೆ ಏಕೆ ಹಾಡಿರಿ. ಹಾಡು. ಸಾಗಿ ಹೋಗುವೆ ನನ್ನ ವಿಶ್ವಾಸಕ್ಕೆ, ಕರ್ತನಾದ ಯೇಸು ಜೊತೆ. ಆಮೆನ್. ಸಾಗಿ ಹೋಗುವೆ ನನ್ನ ವಿಶ್ವಾಸಕ್ಕೆ, ಕರ್ತನಾದ ಯೇಸು ಜೊತೆ. ಸುಲಭವಾಗಿ ಸಿಕ್ಕಿಸುವಂಥ ಪಾಪಗಳ ಬಿಟ್ಟು, ಸುಲಭವಾಗಿ ಸಿಕ್ಕಿಸುವಂಥ ಪಾಪಗಳ ಬಿಟ್ಟು, ಸಾಗಿ ಹೋಗುವೆ ನಮ್ಮ ವಿಶ್ವಾಸಕ್ಕೆ, ತಂದೆಯಾದ ಕ್ರಿಸ್ತ ಜೊತೆ. ಆತ್ಮೀಯ ಬಲವನ್ನು ಹೊಂದಿಕೊಂಡು ಲೌಕಿಕ ಶಕ್ತಿಯ ಎದುರಿಸುವೆನು. ಇನ್ನು ಆತ್ಮೀಯ ಬಲವನ್ನು ಹೊಂದಿಕೊಂಡು ಲೌಕಿಕ ಶಕ್ತಿಗಳ ಎದುರಿಸುವೆನು. ದೇವರ ಶಕ್ತಿ ಸಂಪನ್ನತೆಯಿಂದ ಪ್ರಾಕಾರಗಳನ್ನು ದಾಟುವೆನು. ನಿಶ್ಚಯವಾಗಿ ಶತ್ರುಕೋಟೆಯ ನಾನು ಜಯಿಸುವೆನು. ಆಮೆನ್. ಜೀಸಸ್ ನೇಮ್. ದೇವರ ಶಕ್ತಿ ಸಂಪನ್ನತೆಯಿಂದ ಪ್ರಾಕಾರಗಳನ್ನು ದಾಟುವೆನು. ನಿಶ್ಚಯವಾಗಿ ಶತ್ರುಕೋಟೆಯ ನಾವು ಜಯಿಸುವೆವು. ಸಾಗಿ ಹೋಗುವೆ ನನ್ನ ವಿಶ್ವಾಸಕ್ಕೆ, ಕರ್ತನಾದ ಯೇಸು ಜೊತೆ. ಸುಲಭವಾಗಿ ಸಿಕ್ಕಿಸುವಂಥ ಪಾಪಗಳ ಬಿಟ್ಟು, ಸಾಗಿ ಹೋಗೋಣ ನಮ್ಮ ವಿಶ್ವಾಸಕ್ಕೆ, ಕರ್ತನಾದ ಯೇಸು ಜೊತೆ. ನೂತನವಾದ ಮಾರ್ಗದೊಳು ಜಾರಿ ಬೀಳದಂತೆ ನಡೆಯುವೆನು. ನವನೂತನವಾದ ಮಾರ್ಗದೊಳು ಜಾರಿ ಬೀಳದಂತೆ ನಡೆಯುವೆನು. ದೇವರ ಕರುಣೆ ಹಸ್ತವು ನನ್ನ ಕೈಯ ಹಿಡಿದುಕೊಂಡು ನಿಶ್ಚಯವಾಗಿ ಮಹಿಮಲೋಕಕ್ಕೆ ನನ್ನ ಸೇರಿಸುವುದು. ಆಮೆನ್. ದೇವರ ಕರುಣೆಯ ಹಸ್ತವೇ ನನ್ನ ಕೈಯ ಹಿಡಿದುಕೊಂಡು ನಿಶ್ಚಯವಾಗಿ ಮಹಿಮಲೋಕಕ್ಕೆ ನಮ್ಮನ್ನು ಸೇರಿಸುವುದು. ಸಾಗಿ ಹೋಗುವೆ ನನ್ನ ವಿಶ್ವಾಸಕ್ಕೆ, ಕರ್ತನಾದ ಯೇಸು ಜೊತೆ. ಸುಲಭವಾಗಿ ಸಿಕ್ಕಿಸುವಂಥ ಪಾಪಗಳ ಬಿಟ್ಟು, ಸಾಗಿ ಹೋಗುವೆ ನನ್ನ ವಿಶ್ವಾಸಕ್ಕೆ, ಕರ್ತನಾದ ಯೇಸು ಜೊತೆ. ಶ್ರೇಷ್ಠವಾದ ಬಹುಮಾನಕ್ಕಾಗಿ ಸಮರ್ಪಣೆ ಪಡೆದು ಜೀವಿಸುವೆ. ಇನ್ನು ಶ್ರೇಷ್ಠವಾದ ಬಹುಮಾನಕ್ಕಾಗಿ ಸಮರ್ಪಣೆ ತುಂಬಿ ಜೀವಿಸುವೆ. ದೇವರ ಸನ್ನಿಧಿ ಪ್ರಭಾವವು ನನ್ನ ಮೇಲೆ ಪ್ರಸರಿಸಿತು.
ನಿಶ್ಚಯವಾಗಿ ಬಹುಶ್ರೇಷ್ಠವಾದ ಸಿಯೋನಿನಲ್ಲಿ ನಿಲ್ಲುವೆನು. ಆಮೇನ್. ದೇವರ ಸನ್ನಿಧಿ ಪ್ರಭಾವವು ನಮ್ಮ ಮೇಲೆ ಪ್ರಸರಿಸಿತು. ನಿಶ್ಚಯವಾಗಿ ಬಹುಶ್ರೇಷ್ಠವಾದ ಸಿಯೋನಲ್ಲಿ ನಿಲ್ಲುವೆವು. ಸಾಗಿ ಹೋಗೋಣ ನಮ್ಮ ವಿಶ್ವಾಸಕ್ಕೆಲ್ಲ ಪಾತ್ರನಾದ ಯೇಸು ಜೊತೆ. ಸಾಗಿ ಹೋಗೋಣ ನಮ್ಮ ವಿಶ್ವಾಸ ಹುಟ್ಟಿಸಿದ ಕರ್ತನಾದ ಯೇಸು ಜೊತೆ. ಸುಲಭವಾಗಿ ಸಿಕ್ಕಿಸುವಂಥ ಪಾಪಗಳ ಬಿಟ್ಟು, ಸುಲಭವಾಗಿ ಸಿಕ್ಕಿಸುವಂಥ ಪಾಪಗಳ ಬಿಟ್ಟು ಸಾಗಿ ಹೋಗೋಣ ನಮ್ಮ ವಿಶ್ವಾಸಕ್ಕೆ ಪಾತ್ರನಾದ ಕ್ರಿಸ್ತೇಸು ದೇವ ಜೊತೆ, ರಕ್ಷಕನ ಜೊತೆ. ಯೇಸು ನಾಮದಲ್ಲಿ ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಅದು ಪ್ರೇರೆ, ಸಾಗಿ ಹೋಗೋಣ ನಮ್ಮ ವಿಶ್ವಾಸಕ್ಕೆ ಕರ್ತನಾದ ಯೇಸು ಜೊತೆಗೆ. ಕಾರಣ, ಯೇಸು ಜೊತೆ ನಾವು ಸಾಗಿ ಹೋಗದಿದ್ದರೆ ವಾಕ್ಯದ ಪ್ರಕಾರ ನಡೆಯುವುದೇ ಸಾಗಿ ಹೋಗುವುದು ಪ್ರೇರೆ. ಹೌದು, ಸುಲಭವಾಗಿ ಸಿಕ್ಕಿಸುವ ಪಾಪಗಳನ್ನು ಬಿಡಬೇಕಾದರೆ ಯೇಸುವಿನ ಜೊತೆ ವಾಕ್ಯಾನುಸಾರವಾಗಿ ಜೀವಿಸಬೇಕಾಗಿದೆ. ಆತ ಕೊಟ್ಟ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕಾಗಿದೆ. ಕೈಗೊಂಡು ನಡೆಯಿರಿ ಎಂದು ಬೋಧಿಸಬೇಕಾಗಿದೆ. ಹೀಗೆ ಆತ್ಮೀಯ ಬಲವನ್ನು ಹೊಂದಿಕೊಂಡು ಲೋಕದ ದುರಾತ್ಮ ಶಕ್ತಿಗಳನ್ನು, ವ್ಯಕ್ತಿಗಳನ್ನು ಎದುರಿಸಿ ನಿಲ್ಲಬೇಕಾಗಿದೆ ಪ್ರೇರೆ. ಇನ್ನು ದೇವರ ಶಕ್ತಿ ಸಂಪನ್ನತೆಯೊಂದಿಗೆ ತುಂಬಿ ಪ್ರಾಕಾರಗಳನ್ನು ದಾಟಬೇಕಾಗಿದೆ. ಸೈತಾನ ಹಾಕಿದ ಅಗ್ನಿಬಾಣಗಳೆಂಬ ಶೋಧನೆ, ಪರೀಕ್ಷೆ ಎಂಬ ಪ್ರಾಕಾರಗಳನ್ನು ದಾಟಬೇಕಾಗಿದೆ. ಆತ್ಮಿಕ ವಲಯದಲ್ಲಿ ಬೆಳೆಯಬೇಕಾಗಿದೆ ಪ್ರೇರೆ. ಹೌದು, ಇನ್ನೂ ಹೆಚ್ಚಾಗಿ ಕೃಪೆಯಿಂದ ಕೃಪೆಗೆ, ಮಹಿಮೆಯಿಂದ ಮಹಿಮೆಗೆ, ನೀತಿಯಿಂದ ಇನ್ನೂ ನೀತಿಯನ್ನು ಅನುಸರಿಸುವುದು, ಪರಿಶುದ್ಧತೆಯಿಂದ ಇನ್ನೂ ಪರಿಶುದ್ಧನಾಗುವುದು. ಹೀಗೆ ದೇವರ ಶಕ್ತಿ ಸಂಪನ್ನತೆಯೊಂದಿಗೆ ಸೈತಾನನ ಪ್ರಾಕಾರಗಳು, ಲೌಕಿಕತೆ, ಕಣಿನ ಶರೀರದ ಬದುಕು ಡಂಬ ಎಂಬ ಪ್ರಾಕಾರಗಳನ್ನು ದಾಟಬೇಕಾಗಿದೆ. ದಾಟುತ್ತೇವೆ. ಯೇಸು ಜೊತೆ ಸಾಗಿ ಹೋಗುವುದಾದರೆ ವಿಶ್ವಾಸದ ಮುಖಾಂತರ, ಆತ್ಮೀಯ ಬಲ, ಪರಿಶುದ್ಧಾತ್ಮ ಬಲ ಹೊಂದಿಕೊಳ್ಳುವುದಾದರೆ ಹೀಗೆ ನಿಶ್ಚಯವಾಗಿ ಶತ್ರುಕೋಟೆಯನ್ನು ನಾವು ಜಯಿಸುತ್ತೇವೆ ಪ್ರೇರೆ. ಹೌದು, ನೂತನವಾದ ಮಾರ್ಗದಳು ಜಾರಿ ಬೀಳದಂತೆ ನಡೆಸುತ್ತದೆ. ಯಾವುದು? ವಿಶ್ವಾಸ. ಯೇಸು ಜೊತೆಗೆ ವಿಶ್ವಾಸಕ್ಕೆ ಕರ್ತನಾಗಿದ್ದಾನೆ, ವಿಶ್ವಾಸವನ್ನು ಹುಟ್ಟಿಸಿ ಅದನ್ನು ಪರಿಪೂರ್ಣಗೊಳಿಸುವಾತನಾಗಿದ್ದಾನೆ ಎಂದು ತಿಳಿದು ಆತನ ಕಡೆಗೆ ಲಕ್ಷ್ಯವಿಟ್ಟು ಸ್ಥಿರಚಿತ್ತವಾಗಿ ಆತನ ದೃಷ್ಟಿಸುತ್ತಾ ವಿಶ್ವಾಸ ಎಂಬ ಪಂದ್ಯದಲ್ಲಿ ಓಡಿದಾಗ ನೂತನವಾದ ಮಾರ್ಗದಳು ನಾವು ಜಾರಿ ಬೀಳುವುದಿಲ್ಲ ಪ್ರೇರೆ. ನೂತನವಾದ ಮಾರ್ಗದಳು ದಿನದಿಂದ ದಿನಕ್ಕೆ ಪ್ರಕಾಶ ಹೊಂದುತ್ತೇವೆ. ಅರುಣೋದಯ ಮೊದಲುಗೊಂಡು ಮಧ್ಯಾಹ್ನದ ತೇಜಸ್ಸಿಗೆ ಸೂರ್ಯನಂತೆ. ಹೀಗೆ ದೇವರ ಕರುಣೆ ಹಸ್ತವು ನನ್ನ ಮೇಲೆ ಉಂಟಾಗುತ್ತದೆ ಪ್ರೇರೆ. ಇಡುತ್ತಾನೆ ದೇವರೇ ಕರುಣೆ ಹಸ್ತವು ನಮ್ಮ ಕೈಯನ್ನು ಹಿಡಿದುಕೊಂಡು ನಿಶ್ಚಯವಾಗಿ ಮಹಿಮೆ ಲೋಕದಳು ನಮ್ಮೆಲ್ಲರನ್ನು ಸೇರಿಸುತ್ತದೆ. ಹೌದು, ಪರಿಶುದ್ಧಾತ್ಮ ಎಂಬ ದೇವರೇ ಕರುಣೆ ಹಸ್ತ. ಹೌದು, ಹೀಗೆ ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ. ನಿಮ್ಮ ಬಳಿಗೆ ಸಹಾಯಕನನ್ನು ಕಳಿಸುತ್ತೇನೆ, ಪೋಷಕನನ್ನು. ಆತ ಯಾರೆಂದರೆ ಸತ್ಯಸ್ವರೂಪಿಯಾದ ಪರಿಶುದ್ಧಾತ್ಮನೇ. ಆತನು ಸಮಗ್ರ ಸತ್ಯಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಹೀಗೆ ಶ್ರೇಷ್ಠವಾದ ಬಹುಮಾನಕ್ಕಾಗಿ ಸಮರ್ಪಣೆ ಉಳ್ಳವರಾಗಿ ಜೀವಿಸಬೇಕಾಗಿದೆ ಪ್ರೇರೆ. ನಾವು ರೋಮಪತ್ರಿಕೆ 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಓದುತ್ತೇವೆ. ಪೌಲನು ಹೇಳ್ತಿದ್ದಾನೆ, ಸೋದರರೇ, ದೇವರ ಅಪಾರ ಕೃಪೆಯನ್ನು ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನಿಮ್ಮನ್ನೇ ದೇವರಿಗೆ ಮೀಸಲಾದ ಮೆಚ್ಚುಗೆಯಾದ ಸಜೀವ ಬಲಿಯಾಗಿ ಸಮರ್ಪಿಸಿಕೊಳ್ಳಿರಿ. ಇದುವೇ ವಿವೇಕಪೂರ್ವಕವಾದ ಆರಾಧನೆ, ನಿಜವಾದ ಆರಾಧನೆ. ಹೌದು, ಆಗ ಮಾತ್ರ ನಿಮ್ಮನ್ನೇ ದೇವರಿಗೆ ಮೀಸಲಾಗಿ, ನೀವು ದೇವರಿಗೆ ಮೀಸಲಾದವರು, ಒಂದು ನೈವೇದ್ಯ ಪದಾರ್ಥದಂತೆ ನೀವು ದೇವರಿಗೆ ಮೆಚ್ಚುಗೆಯಾದವರು, ನೀವು ಪ್ರತ್ಯೇಕಿಸಲ್ಪಟ್ಟವರಂತೆ. ಹೌದು ಪ್ರೇರೆ, ಇತರ ಲೌಕಿಕರಂತೆ ಹುಳಿಟ್ಟಿನವರಂತೆ ಕಲಿತು ಬೆರೆತು ಜೀವಿಸುವರಲ್ಲ. ಮೀಸಲು ಮೆಚ್ಚುಗೆ ಸಜೀವ ಬಲಿಗಳಾಗಿ ಸಮರ್ಪಿಸಿಕೊಳ್ಳಬೇಕಾಗಿದೆ. ಹೌದು ಪ್ರೇರೆ, ನನ್ನಲ್ಲಿ ಜೀವಿಸುವುದು ನಾನಲ್ಲ, ಕ್ರಿಸ್ತೇಸುವೆ ನನ್ನಲ್ಲಿ ಜೀವಿಸುತ್ತಾನೆ ಎನ್ನುವಂತೆ ಜೀವಿಸಬೇಕಾಗಿದೆ ಪ್ರೇರೆ. ಹೀಗೆ ಜಯ ನನ್ನದಲ್ಲ,
ಯೇಸು ಜಯ ತಂದುಕೊಟ್ಟಿದ್ದಾನೆ ಎಂದು ಜೀವಿಸಬೇಕಾಗಿದೆ. ಪರಲೋಕದಲ್ಲಿ ಯೇಸು ತನ್ನ ಸ್ಥಳವನ್ನು ನನಗೆ ಕೊಡಲಿದ್ದಾನೆ. ಹೌದು ಪ್ರಿಯರೇ, ಹೀಗೆ ನಾವು ನೂತನವಾದ ಬಹುಮಾನಕ್ಕಾಗಿ ಸಮರ್ಪಣೆ ಪಡೆದು ಜೀವಿಸಬೇಕಾಗಿದೆ. ಆಗ ಮಾತ್ರ ಯಾವುದು ಉತ್ತಮ, ಉನ್ನತ, ಉತ್ಕೃಷ್ಟ ಎಂದು ಅರಿತುಕೊಳ್ಳುತ್ತೇವೆ. ಇಹಲೋಕದ ಆಚಾರ ವಿಚಾರಗಳಿಗೆ ನಾವು ಮಾರು ಹೋಗುವುದಿಲ್ಲ, ಮೋಸ ಹೋಗುವುದಿಲ್ಲ. ಬದಲಿಗೆ ಮಾನಸಾಂತರಗೊಳ್ಳುತ್ತೇವೆ, ಯೇಸುವಿನ ಮನಸ್ಸು ಪಡೆಯುತ್ತೇವೆ, ನೂತನ ಜೀವಿಗಳಾಗುತ್ತೇವೆ. ಯೇಸುವಿನ ಪುನರುತ್ಥಾನದ ಶಕ್ತಿ, ಆತ್ಮ ನಮ್ಮೊಳಗೆ ಪ್ರವೇಶ ಆಗುತ್ತಾನೆ. ಹೀಗೆ ದೇವರ ಸನ್ನಿಧಿ ಪ್ರಭಾವವು ನಮ್ಮ ಮೇಲೆ ಪ್ರಸರಿಸುತ್ತದೆ ಪ್ರೇರೆ. ಯಾವುದು ಉತ್ತಮ, ಉತ್ಕೃಷ್ಟ, ಉನ್ನತ ಎಂದು ತಿಳಿದಾಗ ವಾಕ್ಯದ ಮುಖಾಂತರ ಮುಖವನ್ನು ತಿಳಿಯಪಡಿಸುವ ಬೈಬಲ್ ಗ್ರಂಥ ಪ್ರೇರೆ. ಈ ಕನ್ನಡಿಯಲ್ಲಿ ನೋಡಿದಾಗ ನಮಗೆ ಶ್ರೇಷ್ಠವಾದ ಮಾರ್ಗ, ಬಹುಮಾನ, ಸಮರ್ಪಣೆ ಜೀವಿತ ಹೇಗೆ ಎಂದು ತಿಳಿಸುತ್ತಾನೆ ದೇವರ ವಾಕ್ಯ. ಯೇಸು ಆಗ ದೇವರ ಸನ್ನಿಧಿ ಪ್ರಭಾವ ನಮ್ಮ ಮೇಲೆ ಪ್ರಸರಿಸುತ್ತದೆ ಪ್ರೇರೆ. ಯಾವುದು ಉತ್ತಮ, ಉನ್ನತ, ಉತ್ಕೃಷ್ಟ ಅಂತ ತಿಳಿದಾಗ ನಿಶ್ಚಯವಾಗಿ ಬಹುಶ್ರೇಷ್ಠವಾದ ಸಿಯೋನ್ ಪರ್ವತದಲ್ಲಿ ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯದಲ್ಲಿ ನೋಡ್ತೇವೆ ಪ್ರೇರೆ. ರಕ್ಷಣೆ ಹೊಂದಿದವರ ಉತ್ಸವ ಗೀತೆ. ಹೌದು, ರಕ್ಷಣೆ ಪರಿಪೂರ್ಣತೆಯನ್ನು ಅನುಭವಿಸಿದವರು ಪ್ರೇರೆ. ಅವರು ಭೂಮಿಯೊಳಗಿಂದ ದೇವಜನರಾಗಿ ಆದುಕೊಳ್ಳಲ್ಪಟ್ಟವರು. ಯಜ್ಞದ ಕುರಿಮರಿ ಓದಡಿಯಲ್ಲೆಲ್ಲ ಹೋಗುತ್ತಿರುತ್ತಾರೆ. ಅವರ ಮೇಲೆ, ಹಣೆಯ ಮೇಲೆ ತಂದೆಯಾದ ದೇವರ ಹೆಸರು, ನೂತನ ಹೆಸರು, ಯೇಸು ಕ್ರಿಸ್ತನ ನೂತನ ಹೆಸರು, ಆ ಸ್ವರ್ಗದಿಂದ ಇಳಿದು ಬರುವ ಹೊಸ ಜೆರುಸಲೇಮಿನ ಹೆಸರು. ಹೌದು ಪ್ರೇರೆ, ಯೇಸು ಹೇಳ್ತಿದ್ದಾನೆ, ನನ್ನ ಹೊಸ ಹೆಸರನ್ನು ಅವರ ಮೇಲೆ ಬರೆಯುವೆನು. ಹೌದು, ಅವರು ಕನ್ಯೆಯರಂತೆ ನಿಷ್ಕಳಂಕರು. ಅವರು ಹೊಸ ಗೀತೆಯನ್ನು ಹಾಡುತ್ತಿದ್ದರು. ಭೂಲೋಕದವರಲ್ಲಿ ಯಾರೂ ಆ ಹಾಡನ್ನು ಹಾಡಲಾಗಲಿಲ್ಲ, ಅವರಿಗೆ ಮಾತ್ರ ಹಾಡಲಾಯಿತು. ಅದು ಸ್ವರ್ಗದ ಕಡೆಯಿಂದ ಬಂದ ವೀಣೆಯಂತಿತ್ತು. ಅವರು ಭೂಲೋಕದೊಳಗಿಂದ ಆರಿಸಲ್ಪಟ್ಟ ದೇವಜನರಾಗಿ ಆರಿಸಲ್ಪಟ್ಟವರು. ಅವರು ಕನ್ಯೆಯಂತೆ ನಿಷ್ಕಳಂಕರು, ಸ್ತ್ರೀ ಸಂಪರ್ಕ ಇಲ್ಲದವರು, ನಿರ್ದೋಷಿಗಳು. ಅವರ ಬಾಯಲ್ಲಿ ಸುಳ್ಳು ಕಂಡುಬರಲಿಲ್ಲ. ಅವರು ದೇವ ತಂದೆಯಾದ ದೇವರಿಗೂ ಯೇಸು ಕ್ರಿಸ್ತನಿಗೂ ಪ್ರಥಮ ಫಲದಂತಾದರು. ಹೌದು, ಅವರ ಮೇಲೆ ಎರಡನೇ ಮರಣಕ್ಕೆ ಅಧಿಕಾರವಿಲ್ಲ. ಹೌದು ಪ್ರೇರಿ, ಹೀಗೆ ನಿಶ್ಚಯವಾಗಿ ಬಹುಶ್ರೇಷ್ಠ ಸಿಯೋನ್ ಪರ್ವತದಲ್ಲಿ ನಿಲ್ಲಿಸುತ್ತಾನೆ ಯೇಸುವಿನ ಜೊತೆಗೆ ನಾವು ವಾಕ್ಯದ ಪ್ರಕಾರ ನಡೆಯುವುದಾದರೆ. ಇಲ್ಲ ಲೋಕಲೌಕಿಕತೆಯೊಂದಿಗೆ ಹಣ ಬೇಕು, ದೇವರು ಬೇಕು ಎಂದು ಇಬ್ಬರು ಯಜಮಾನರಿಗೆ ಸೇವೆ ಮಾಡುವುದಾದರೆ ನಾವು ದೇವರನ್ನು ಕಳೆದುಕೊಳ್ತೇವೆ ಪ್ರೇರೆ. ಆತ್ಮೀಯ ಬಲ, ನಿಜವಾದ ಬಲ ಬರುವುದಿಲ್ಲ. ನೂತನ ಮಾರ್ಗದಲ್ಲಿ ನಾವು ನಡೆಯುವುದಿಲ್ಲ. ಶ್ರೇಷ್ಠವಾದ ಬಹುಮಾನ ಹೊಂದುವುದಿಲ್ಲ. ದೇವರ ಸನ್ನಿಧಿ ಪ್ರಭಾವ ಪ್ರಸರಿಸುವುದಿಲ್ಲ ನಮ್ಮ ಮೇಲೆ. ಹೌದು, ಸುಲಭವಾಗಿ ಸಿಕ್ಕಿಸುವ ಪಾಪಗಳನ್ನು ಬಿಟ್ಟು ಬಿಡುವುದಿಲ್ಲ. ಹೀಗೆ ನಾವು ಸುಲಭವಾಗಿ ಸಿಕ್ಕಿಸುವ ಪಾಪಗಳನ್ನು ಬಿಟ್ಟು ಆತ್ಮೀಯ ಬಲ ಹೊಂದೋಣ ಪ್ರೇರೆ. ಯೇಸುವನ್ನೇ ದೃಷ್ಟಿಸುತ್ತಾ ಪ್ರಾರ್ಥಿಸುತ್ತಾ ನೂತನ ಮಾರ್ಗದಲ್ಲಿ ನಡೆಯೋಣ. ಇಕ್ಕಟ್ಟಾದ ಮಾರ್ಗದಲ್ಲಿ, ವಿಶಾಲವಾದ ಮಾರ್ಗದಲ್ಲೆಲ್ಲ ನಿಮಗಿರುವವುಗಳಲ್ಲೇ ತೃಪ್ತರಾಗಿರಿ. ಹಣದಾಸೆಗೆ ಒಳಗಾಗಬೇಡ್ರಿ. ಹೌದು ಪ್ರೇರೆ, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನಿಗೆ ಎಷ್ಟೇ ಆಸ್ತಿಪಾಸ್ತಿ ಇದ್ದರೂ ಅವನ ನಿಜವಾದ ಜೀವನ ಇಹಲೋಕದ ಯಾವ ಹಣದಿಂದ ಸಂಬಂಧಪಟ್ಟಿಲ್ಲ. ಹೌದು ಪ್ರೇರೆ, ನಿತ್ಯ ಜೀವಕ್ಕೆ ಯಾವ ಬೆಲೆ ಕಟ್ಟಲಾಗುವುದಿಲ್ಲ. ಪಾಪ ಕೊಡುವ ಸಂಬಳ ಮರಣ, ಆದರೆ ದೇವರು ಕೊಡುವ ಉಚಿತ ವರ ಆತನ ಪ್ರಿಯಕುಮಾರನಲ್ಲಿರುವ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ, ಶಾಶ್ವತ ಜೀವ. ಹೌದು ಪ್ರೇರೆ, ಹೀಗೆ ಯೇಸುವಿನ ಜೊತೆ ಸಾಗೋಗೋಣ ಅಂತ ಕೃಪೆ ತಂದೆ, ಯೇಸು ಕ್ರಿಸ್ತ ಪ್ರಭು, ಪರಿಶುದ್ಧಾತ್ಮ, ಆ ತ್ರಯ ಏಕದೇವ ಸತ್ಯದೇವ ನಿತ್ಯ ಜೀವ ನಮ್ಮೆಲ್ಲರಿಗೆ ದಯಪಾಲಿಸಲಿ ಪ್ರಭು ರಕ್ಷಕ ಯೇಸು. ಆಮೇನ್ ಆಮೇನ್. ವಾಕ್ಯ ಭಾಗದೊಳಗೆ ಪ್ರವೇಶವನ್ನು ಪ್ರೇರೆ. ಸ್ವಲ್ಪ ಹೊತ್ತು ನಾವು ಆತ್ಮಗಳನ್ನು, ಹೌದು ಪ್ರೇರೆ, ಪವಿತ್ರ ಗ್ರಂಥ ಬೈಬಲ್ ಸತ್ಯವೇದ ದೇವರ ವಾಕ್ಯ ಆತ್ಮಗಳನ್ನು ರಕ್ಷಿಸುವಂಥದ್ದಾಗಿದೆ. ಮುಖವನ್ನು ನೋಡಿಕೊಳ್ಳುವ ಕನ್ನಡಿಯಾಗಿದೆ ಪ್ರೇರೆ. ಹೌದು, ನಾವು ಯಾಕೋಬನ ಪತ್ರಿಕೆ, ಅಪೊಸ್ತಲ ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. 22, 23ನೇ ವಾಕ್ಯ. ಜೇಮ್ಸ್ ಲೆಟರ್ ಚಾಪ್ಟರ್ 1 ವರ್ಸ್ 22 ವರ್ಸ್ 23 ವರ್ಡ್. ಇಲ್ಲಿ ಓದುವುದಾದರೆ, ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರೇ ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. 23ನೇ ವಾಕ್ಯ 23 ವರ್ಡ್. ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟುಮುಖವನ್ನು ನೋಡಿದ ಮನುಷ್ಯನಂತಿರುವನು. ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೀಗಿದ್ದೇನೆ ಎಂದು
ಎಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು. ಅದು ಪ್ರೇರೆ ಯಾಕೋಬನೇನು ಹೇಳ್ತಿದ್ದಾನೆ, ವಾಕ್ಯದ ಪ್ರಕಾರ ನಡೆಯುವವರಾಗಿರಿ. ಮುಖವನ್ನು ನೋಡಿಕೊಳ್ಳುವ ಕನ್ನಡಿ ಎಂದು ನಾವು ಬೈಬಲ್ ಗ್ರಂಥ ನೋಡುತ್ತೇವೆ ಪ್ರೇರೆ. ಕನ್ನಡಿಯಲ್ಲಿ ಮುಖವನ್ನು ನೋಡಿಕೊಂಡಾಗ ಸರಿಪಡಿಸಿಕೊಳ್ಳುತ್ತೇವೆ. ತಲೆ ಕೂದಲು ಏಕೆ ಯಾವ ಕಡೆ ಹೋಗಿದೆಯೋ, ಮುಖಕ್ಕೆ ಏನು ಅಂಟಿಕೊಂಡಿದೆಯೋ, ಮತ್ತು ವಸ್ತ್ರದಲ್ಲಿ ಏನು ತೊಂದರೆ ಇದೆಯೋ, ಹೊಲಸಾಗಿದೆಯೋ ಎಲ್ಲ ನೋಡಿಕೊಳ್ಳುತ್ತೇವೆ. ಆದರೆ ವಾಕ್ಯವನ್ನು ಓದುವರಾದರೂ ಸರಿಪಡಿಸಿಕೊಳ್ಳುತ್ತಿಲ್ಲ ಎಂದು ಆಪಾದನೆ ಮಾಡುತ್ತಿದ್ದಾನೆ ಯಾಕೋಬನು ದೇವಜನರ ಮೇಲೆ. ಆದರೆ ನಾವು ಕನ್ನಡಿಯಲ್ಲಿ ಮುಖ ನೋಡಿಕೊಂಡು, ದೇಹ ವಸ್ತ್ರ ನೋಡಿಕೊಂಡು ಸರಿಪಡಿಸಿಕೊಂಡಾಗೆ ಭೌತಿಕ ದೇಹವನ್ನು ನಾಶವಾಗುವ ಅಥವಾ ಮುಗಿದು ಹೋಗುವ ಈ ದೇಹವನ್ನು, ತಾತ್ಕಾಲಿಕವಾದ ಈ ದೇಹವನ್ನು ಹೀಗೆ ಚೆನ್ನಾಗಿ ನಾವು ಶೃಂಗರಿಸಿಕೊಳ್ತೇವೋ, ಬಹು ಬೆಲೆಯುಳ್ಳದೆಂದು ದೇವರ ಆಲಯವೆಂದು, ಅದೇ ರೀತಿ ಆತ್ಮವು ಕೂಡ ನಮ್ಮ ನಿಜವಾದ ವ್ಯಕ್ತಿತ್ವ ಪ್ರೇರೆ. ಆತ್ಮವೇ ನಿಜವಾದ ನಮ್ಮ ಜೀವಿತವಾಗಿದೆ. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ ಎಂದು ಹೇಳ್ತಿದ್ದಾನೆ. ನಾವು ವಾಕ್ಯವನ್ನು ಕೇಳಬೇಕಾಗಿದೆ, ಕೇಳಿ ಅದರ ಪ್ರಕಾರ ನಡೆಯಬೇಕೆಂದು ಹೇಳುತ್ತಿದ್ದಾನೆ. ಮತ್ತು ನಡೆದರೆ ನೀವು ಮೋಸ ಹೋಗುವುದಿಲ್ಲ. ವಾಕ್ಯದ ಪ್ರಕಾರ ನಡೆಯದಿದ್ದರೆ ಮೋಸ ಹೋಗುತ್ತೀರಿ. ಯಾವ ಮೋಸ ಪ್ರೇರೆ? ಸೈತಾನನ್ನು ಹಾಕಿರುವ ಲೋಕ ಎಂಬ ಬಲೆಯಲ್ಲಿ ಮೋಸ ಹೋಗುತ್ತೇವೆ. ಲೌಕಿಕತೆ ಎಂಬ ಬಲೆಯಲ್ಲಿ ಕಣ್ಣಿನಾಶೆ, ಶರೀರದಾಶೆ, ಬದುಕು ಬಾಳಿನ ಡಂಬ ಅದು ಪ್ರೇರೆ. ಮತ್ತು ನರಕ ಎಂಬ ಸೈತಾನಿಗೆ ಸಿದ್ಧ ಮಾಡಲಾಗಿರುವ ಅಗ್ನಿ ಗಂಧಗಳು ಉರಿಯುವ ಸರೋವರ, ಅಲ್ಲೂ ಕಡಿಯುವ ಗೋಳಾಡುವ ಸ್ಥಿತಿಗೆ ಹೋಗುವ ಮೋಸ ಪ್ರೇರೆ. ಆದರೆ ನಾವು ವಾಕ್ಯ ಓದೋಣ ಪ್ರೇರೆ, ಅದರ ಪ್ರಕಾರ ನಡೆಯುವವರಾಗೋಣ ಅಂತ ಕೃಪೆ ಪ್ರಭುಗಳು ಬೇಡಿಕೊಳ್ಳೋಣ. ಮತ್ತು ನಾವು ಯಾರಾದರೂ ವಾಕ್ಯ ಕೇಳುವವರು ಮಾತ್ರವೇ ಆಗಿದ್ದು ಅದರ ಪ್ರಕಾರ ನಡೆಯದಿದ್ದರೆ ಕನ್ನಡಿಯಲ್ಲಿ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿದ್ದೇವೆ. ಮತ್ತು ನಾವು ನಮ್ಮನ್ನು ನೋಡಿಕೊಂಡು ಹೋಗಿ ನಾವು ಹೇಗಿದ್ದೇವೆ ಎಂಬುದನ್ನು ಆ ಕ್ಷಣವೇ ಮರೆತವರಾಗಿದ್ದೇವೆ. ಕನ್ನಡಿಯಲ್ಲಿ ಯಾರಾದರೂ ಮುಖವನ್ನು ನೋಡಿಕೊಂಡು ಹೋಗಿ ಹೇಗಿದ್ದೇನೆಂದು ತಾನು ಮರೆತು ಹೋಗುತ್ತಾನಂತ ಪ್ರೇರೆ. ಆದರೆ ನೀವು ಮರೆತು ಹೋಗಬೇಡಿರಿ. ನೀವು ಹೇಗಿದ್ದೇವೆಂದು ಚೆನ್ನಾಗಿ ತಿಳುವಳಿಕೆ ಉಳ್ಳವರಾಗಿ ಮತ್ತೆ ಕನ್ನಡಿ ನೋಡುವ ಅವಶ್ಯಕತೆ ಇಲ್ಲ ಎನ್ನುವಂತೆ ಸಿದ್ಧವಾದವರ ಥರ ಇರಬೇಕೆಂದು ಹೇಳುತ್ತಿದ್ದಾನೆ. ಆ ರೀತಿ ವಾಕ್ಯವನ್ನು ಹೃದಯದಲ್ಲಿ ಇಟ್ಟುಕೊಳ್ಳಿರಿ. ಆ ವಾಕ್ಯವು ನಿಮಗೆ ಸಾಮರ್ಥ್ಯ ನೀಡುವಂಥದ್ದಾಗಿದೆ. ಮತ್ತು ಆ ವಾಕ್ಯ ಸರ್ವೋತ್ತಮ ಬಿಡುಗಡೆಯನ್ನು ಉಂಟು ಮಾಡುವಂಥದ್ದಾಗಿದೆ. ಲಕ್ಷ್ಯ ಕೊಟ್ಟು ನೋಡಿ, ಇನ್ನೂ ನೋಡುತ್ತಲೇ ಆ ವಾಕ್ಯವನ್ನು ಇರುವುದಾದರೆ ಆ ವಾಕ್ಯವನ್ನು ಕೇಳಿ ಮರೆತು ಹೋಗುವವನಾಗಿರದೆ, 25ನೇ ವಾಕ್ಯ 25th ವರ್ಡ್, ಅದರ ಪ್ರಕಾರ ನಡೆಯುವವನಾಗಿದ್ದು ತನ್ನ ನಡತೆಯಿಂದಲೇ ಧನ್ಯನಾಗುವನು. ಸದ್ಭಕ್ತನೆಂದು ಎಣಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವುದಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ಅದು ಪ್ರೇರೆ. ವಾಕ್ಯದ ಪ್ರಕಾರ ನಡೆಯುವರಾದರೆ ನಾವು ಸರ್ವೋತ್ತಮ ಬಿಡುಗಡೆಯನ್ನು ಉಂಟು ಮಾಡುವ ದೇವರ ವಾಕ್ಯವನ್ನೇ ಧ್ಯಾನಿಸ್ತಿದ್ದೇವೆ ಪ್ರೇರೆ. ನಿಜವಾದ ಬಿಡುಗಡೆ ಉಂಟಾಗುತ್ತದೆ ನಮಗೆ, ದೇಹಕ್ಕೆ, ಆತ್ಮಕ್ಕೆ. ನಮ್ಮ ಆತ್ಮದ ಆನಂದ ಉಂಟಾಗುತ್ತದೆ. ಅಂತರಂಗದಲ್ಲಿ ದೇವರ ಬೆಳಕು ಕಾಣುತ್ತದೆ, ದೇವರ ದರ್ಶನ ಉಂಟಾಗುತ್ತದೆ, ಮಾರ್ಗದರ್ಶನ ಉಂಟಾಗುತ್ತದೆ, ಕಟಾಕ್ಷ ಉಂಟಾಗುತ್ತದೆ. ಅಂತರಂಗದ ಮುಖಾಂತರ ದೇವರು ಮಾತನಾಡುತ್ತಾನೆ. ಮತ್ತು ಇನ್ನೂ ಲಕ್ಷ್ಯ ಕೊಟ್ಟು ನೋಡಿ ವಾಕ್ಯವನ್ನು ಕೇಳಿ ಮರೆಯದೇ ಇದ್ದರೆ ಅದರ ಪ್ರಕಾರ ನಡೆದರೆ ನಮ್ಮ ನಡತೆ ಶುದ್ಧವಾಗುತ್ತದೆ. ಆ ನಡತೆ ಧನ್ಯತೆಯಿಂದ ಎಣಿಸಿಕೊಳ್ಳುತ್ತದೆ ಮತ್ತು ಸದ್ಭಕ್ತರಾಗುತ್ತೇವೆ. ಮತ್ತು ನಮ್ಮ ನಾಲಿಗೆಗೆ ಕಡಿವಾಣ ಹಾಕುತ್ತೇವೆ. ಹೃದಯ ಮೋಸ ಹೋಗುವುದಿಲ್ಲ. ನಮ್ಮ ಭಕ್ತಿ ಪ್ರಯೋಜನಕರವಾಗಿರುತ್ತದೆ. ಯಾವಾಗ ವಾಕ್ಯವನ್ನು ಪ್ರಕಾರ ಕೇಳಿ ಅದನ್ನು ನಡೆದಾಗ, ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೆದಾಗ, ನಮ್ಮನ್ನು ನಾವು ಮೋಸಗೊಳಿಸದೇ ಇದ್ದಾಗ, ಹೌದು ಪ್ರೇರೆ. ಹೀಗೆ ಒಂದು ಅಂಶದ ಮುಖಾಂತರ ಧ್ಯಾನಿಸೋಣ ಪ್ರೇರೆ. ಕೆಲವರು ಸ್ತ್ರೀಯರು ಯಾವಾಗಲೂ ತಮ್ಮ ಹ್ಯಾಂಡ್ ಬ್ಯಾಗ್ನೊಳಗೆ ಚಿಕ್ಕ ಒಂದು ಕನ್ನಡಿಯನ್ನು ಇಟ್ಟುಕೊಳ್ಳುತ್ತಾರೆ. ಕ್ರಮವಾಗಿ ತಮ್ಮ ಮುಖ ಹೇಗಿದೆ ಎಂದು ನೋಡಿಕೊಳ್ಳುತ್ತಾ ಕೂದಲುಗಳನ್ನು ಸರಿ ಮಾಡಿಕೊಳ್ತಾ ಇರ್ತಾರೆ ಪ್ರೇರೆ. ಹೌದು ಪ್ರೇರೆ. ಇನ್ನು ಕೆಲವರು ತಮ್ಮ ಸೌಂದರ್ಯದ ಕುರಿತು ಮುಖವನ್ನು ನೋಡಿಕೊಳ್ಳುತ್ತಾ ಇರುತ್ತಾರೆ. ಹಾಗೆ ಸೌಂದರ್ಯವನ್ನು ನೋಡಿಕೊಳ್ಳುತ್ತಿರುವ ಪ್ರಕಾರವೇ ಬೈಬಲ್ ಗ್ರಂಥವು ಓದುತ್ತಿರುವಾಗ ಲೇಖನಗಳು ನಮ್ಮ ಆತ್ಮೀಯ ಸ್ಥಿತಿಯನ್ನು ನಮಗೆ ಸ್ಪಷ್ಟವಾಗಿ ತೋರಿಸುತ್ತಿವೆ ಪ್ರೇರೆ. ಆದ್ದರಿಂದ ನಮ್ಮನ್ನು ನಾವು ಶುದ್ಧೀಕರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿದೆ ಕನ್ನಡಿಯಂತೆ ವಾಕ್ಯ ಇರುವುದರಿಂದ.
ಆತ್ಮಕ್ಕೆ. ಅದು ಪ್ರೇರೆ. ಹೀಗೆ ಒಂದು ಹಾಸ್ಯಾಸ್ಪದ ಕಥೆ ಇದೆ ಪ್ರೇರೆ. ಏನಂದರೆ, ಒಂದು ಕೋತಿ ಮುಖವನ್ನು ನೋಡಿಕೊಳ್ಳುವುದಕ್ಕೆ ಒಂದು ದೊಡ್ಡ ಕನ್ನಡಿ ಅದಕ್ಕೆ ಸಿಕ್ಕಿತಂತೆ. ಒಂದು ಕೋತಿಗೆ ಅಡವಿಯಲ್ಲಿ ಇರುವಾಗ ಅಥವಾ ಊರಲ್ಲಿ ಎಲ್ಲೋ ಸ್ಥಳದಲ್ಲಿರುವಾಗ ಅದಕ್ಕೆ ಒಂದು ಕನ್ನಡಿ ದೊರಕಿತು. ಅದು ಕನ್ನಡಿ ಅದರೊಳಗೆ ತನ್ನ ಮುಖವನ್ನು ನೋಡಲು ಕೋತಿಗೆ ಕೋಪ ಬಂದಿತಂತೆ ಪ್ರೇರೆ. ನಾನು ಎಷ್ಟು ಅಂದವಾಗಿದ್ದೇನೋ, ನನ್ನನ್ನು ಒಂದು ಕೋತಿಯಂತೆ ಈ ಕನ್ನಡಿ ತೋರಿಸುತ್ತಿದೆ ಎಂದು ಆ ಕನ್ನಡಿಯನ್ನು ಮುಚ್ಚಿ ಪಕ್ಕಕ್ಕೆ ಇಟ್ಟಿತಂತೆ ಪ್ರೇರೆ. ಅದಕ್ಕೆ ಕನ್ನಡಿ ಈ ಥರ ಫೋಲ್ಡ್ ಮಾಡೋ ಥರ ಇರ್ಬೋದು. ಕನ್ನಡಿಯನ್ನು ಮುಚ್ಚಿ ಅದನ್ನು ಪಕ್ಕಕ್ಕೆ ಇಟ್ಟಿತಂತೆ ಪ್ರೇರೆ. ನಂತರ 5 ನಿಮಿಷಗಳ ನಂತರ ಮತ್ತೆ ಆ ಕನ್ನಡಿಯನ್ನು ತೆರೆದು ನೋಡಲು ಮತ್ತೆ ಕೋತಿಗೆ ಕೋಪ ಬಂದಿತು. 3ನೇ ಸಾರಿ ಕೂಡ ಹಾಗೆಯೇ ನಡೆಯಿತು. ಆ ಕನ್ನಡಿಯಲ್ಲಿ ಏನೋ ಲೋಪ ಕೊರತೆ ಇದೆ ಎಂದು ಅದನ್ನು ಒಡೆದು ಹಾಕಿತಂತೆ ಪ್ರೇರೆ. ಕೋಪ ತೀರಿದ ನಂತರ ಆ ಒಡೆದು ಹೋದ ಆ ಕನ್ನಡಿಯ ಚೂರುಗಳನ್ನು ನಿಧಾನವಾಗಿ ತೆಗೆದು ಪ್ರತಿ ಕನ್ನಡಿಯ ಆ ತುಂಡುಗಳಲ್ಲಿ ನಾನು ಹೇಗೆ ಕಾಣಿಸ್ತಿದ್ದೇನೋ, ಈಗಲಾದರೂ ಸರಿ ಕಾಣಿಸ್ತಿದ್ದೇನೋ ಎಂದು ನೋಡಲು ಇದಕ್ಕೆ ಮೊದಲು 3 ಸಾರಿ ಕಂಡು ಬಂತಂತೆ ಪ್ರೇರೆ. ಹೌದು, ಮುಖವನ್ನು ಕನ್ನಡಿ ತೋರಿಸ್ತಿರುವ ಪ್ರಕಾರವೇ ನಮ್ಮ ಆತ್ಮೀಕ ವ್ಯಕ್ತಿಯನ್ನು, ಅಂತರಂಗದ ಪುರುಷನನ್ನು, ನಮ್ಮ ನಿಜವಾದ ವ್ಯಕ್ತಿತ್ವವನ್ನು ತೋರಿಸುವ ಕನ್ನಡಿ ಪರಿಶುದ್ಧ ಗ್ರಂಥ ಬೈಬಲ್ ಪ್ರೇರೆ. ಹೌದು, ನಮ್ಮನ್ನು ನಮಗೆ ತೋರಿಸುವ ಮತ್ತು ತಿದ್ದಿಕೊಳ್ಳುವಂತೆ ಮಾತಾಡುವ, ಪ್ರೇರೇಪಿಸುವ, ಶಕ್ತಿ ಕೊಡುವ ಗ್ರಂಥ, ಮಾತನಾಡುವ ಗ್ರಂಥ ಪ್ರೇರೆ. ದೇವರ ಆತ್ಮನಿಂದ ಬೆರೆಸಲ್ಪಟ್ಟಿದೆ, ಮನುಷ್ಯರಿಂದಲ್ಲ. ಹೌದು ಪ್ರೇರೆ. ಜೀವ ಗ್ರಂಥ, ದ ಬುಕ್ ಆಫ್ ಲೈಫ್. ಹೌದು ಪ್ರೇರೆ. ಈ ಲೋಕದಲ್ಲಿ ಏಕಾಂಗಿಯಾಗಿರುವ ವ್ಯಕ್ತಿ ಯಾರೆಂದರೆ ಪ್ರೇರೆ, ಬೈಬಲನ್ನು ಓದದೇ ಇರುವ ವ್ಯಕ್ತಿ. ನಿಜವಾಗಿ ದೇವರು ಯಾರೊಂದಿಗೆ ಮಾತಾಡೋದಿಲ್ಲ ಪ್ರೇರೆ, ಅವರೇ ನಿಜವಾದ ಏಕಾಂಗಿಗಳು. ಎಲ್ಲರಿದ್ದರೂ ಕೂಡ ಅವರು ಯಾರೂ ಇಲ್ಲದವರು. ಪ್ರೇರೆ, ಪ್ರಕಟಣೆ ಗ್ರಂಥದಲ್ಲಿ ನೋಡುತ್ತೇವೆ 3ನೇ ಅಧ್ಯಾಯದಲ್ಲಿ ಒಂದು ಸಭೆಗೆ ದೇವರು ಹೇಳುತ್ತಿದ್ದಾನೆ, ನೀನು ಐಶ್ವರ್ಯವಂತನೆಂದು ಭಾವಿಸ್ತಿರುವೆ, ನೀನು ದರಿದ್ರನು, ನೀನು ಬಟ್ಟೆ ಬರೆ ಇದ್ದವನೆಂದು ಭಾವಿಸ್ತಿರುವೆ, ನೀನು ಬೆತ್ತಲೆ ಇರುವವನು, ನೀನು ಕಣ್ಣು ಕಾಣಿಸ್ತದೆ ಅಂತಿ, ನೀನು ಕುರುಡನು, ನನ್ನಿಂದ ಕಾಡಿಗೆಯನ್ನು ಕೊಂಡುಕೋ, ಕಣ್ಣಿಗೆ ಹಚ್ಚಿಕೊಳ್ಳುವುದಕ್ಕೆ ಬಟ್ಟೆ ಕೊಂಡುಕೋ, ವಿಶ್ವಾಸವೆಂಬ ಐಶ್ವರ್ಯವನ್ನು ಕೊಂಡುಕೋ ಎಂದು ಹೇಳುತ್ತಿದ್ದಾನೆ ದೇವರು. ಹೌದು, ಇವತ್ತು ಅನೇಕರು ಹಣ ಇದ್ದವರನ್ನ ಆಶೀರ್ವದಿತರೆಂದು ಕರೆಯುತ್ತಿದ್ದಾರೆ. ಆದರೆ ದೇವರಲ್ಲಿ ಹೇಳ್ತಿದ್ದಾನೆ, ನೀನು ಐಶ್ವರ್ಯವಂತನೆಂದು ಭಾವಿಸ್ತಿರುವೆ, ಸಭೆಯ ದೂತನೇ, ಸಭೆಯ ಸೇವಕನೇ, ನೀನು ದರಿದ್ರನು, ಕಾರಣ ಹಣದಲ್ಲಿ ಹೆಚ್ಚಳ ಪಡುತ್ತಿರುವೆ. ಹೌದು ಪ್ರೇರೆ, ಹಣದಲ್ಲಿಲ್ಲ, ವಿಶ್ವಾಸವೆಂಬ ವಿಶ್ವಾಸದಲ್ಲಿ ಐಶ್ವರ್ಯವಂತರಾಗಲು ಕರೆದಿದ್ದಾನೆ ದೇವರು ನಮ್ಮನ್ನು. ಹೌದು, ಹೀಗೆ ನಾವು ಆತ್ಮಗಳನ್ನು ತೋರಿಸುವ ಕನ್ನಡಿ ಪರಿಶುದ್ಧ ಗ್ರಂಥ ಪ್ರೇರೆ. ನಮ್ಮನ್ನು ನಾವು ನೋಡಿಕೊಳ್ಳುವಂತೆ, ತಿದ್ದಿಕೊಳ್ಳುವಂತೆ ಪ್ರೇರೇಪಿಸುತ್ತಿದೆ. ಹೌದು, ಕರೆಯುತ್ತಿದೆ. ನಾವು ಪರಮಗೀತೆ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ. ಪರಮಗೀತೆ ನಮಗೆ ತೋರಿಸಿ ತಿದ್ದುಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡುತ್ತಿದೆ ಪ್ರೇರೆ ಪವಿತ್ರ ಗ್ರಂಥ. ಪರಮಗೀತೆ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ. ದ ಸಾಂಗ್ ಆಫ್ ಸಾಂಗ್ಸ್ ಚಾಪ್ಟರ್ 1 ವರ್ಸ್ 5th ವರ್ಡ್. ಇಲ್ಲಿ ಓದುವುದಾದರೆ, ಯೆರೂಸಲೇಮಿನ ನಾರಿಯರೇ, ನಾನು ಕೇದಾರಿನ ಗುಡಾರಗಳಂತೆ ಕಪ್ಪಾಗಿದ್ದರೂ ಸೊಲೊಮೋನನ ಪರದೆಗಳಂತೆ ಚಂದವುಳ್ಳವಳಾಗಿದ್ದೇನೆ. ಅದು ಪ್ರೇರೆ. ಇಲ್ಲಿ ಏನಂತಾಳೆ, ಯೆರೂಸಲೇಮಿನ ನಾರಿಯರೇ, ನಾನು ಕೇದಾರಿನ ಗುಡಾರಗಳಂತೆ ಕಪ್ಪಾಗಿದ್ದರೂ ಸೊಲೊಮೋನನ ಪರದೆಗಳಂತೆ ಉಳ್ಳವಳಾಗಿದ್ದೇನೆ. ಅದು ಪ್ರೇರೆ. ಆಕೆಯಲ್ಲಿ ಕಪ್ಪು ಬಣ್ಣ ಇತ್ತು ಪ್ರೇರೆ, ಆದರೂ ಕೂಡ ಸೌಂದರ್ಯ ಇದೆ ಎಂದು ಹೇಳುತ್ತಿದ್ದಾಳೆ. ಹೌದು, ಸಭೆ ಕೊರತೆಯಲ್ಲಿದ್ದರೂ ಕೂಡ, ಐಶ್ವರ್ಯ ಇಲ್ಲದಿದ್ದರೂ ಕೂಡ, ಹೌದು ಪ್ರೇರೆ, ಸರಿಯಾದ ಬಟ್ಟೆ ಇಲ್ಲದಿದ್ದರೂ ಕೂಡ ವಿಶ್ವಾಸ ಎಂಬ ಐಶ್ವರ್ಯ ಇರಬೇಕು, ಪರಿಶುದ್ಧತೆ, ನೀತಿ, ವಿಧೇಯತೆ ಎಂಬ ಐಶ್ವರ್ಯ ಇರಬೇಕು ಪ್ರೇರೆ. ಹೀಗೆ ಆಕೆಯಲ್ಲಿ ಕಪ್ಪು ಇದ್ದರೂ ಕೂಡ ಸೌಂದರ್ಯವಿತ್ತು. ಹೌದು, ಆದಾಮನ ಒಂದು ಸ್ವಭಾವ, ಬಣ್ಣ ಕಪ್ಪು ಪ್ರೇರೆ. ಕ್ರಿಸ್ತ ಯೇಸುವಿನ ಸ್ವಭಾವ ಅಂದವಾದದ್ದು. ಹೌದು, ಪಾಪವು ಕಪ್ಪಾದವರನ್ನಾಗಿ ಮಾಡಿದೆ ಪ್ರೇರೆ ಆದಾಮನ ಸ್ವಭಾವ ನಮ್ಮೆಲ್ಲರನ್ನು. ಆದರೆ ಯೇಸು ಕ್ರಿಸ್ತನ ರಕ್ತವು ನಮ್ಮೆಲ್ಲರನ್ನು ಅಂದವಾದವರನ್ನಾಗಿ ಮಾಡಿದೆ. ಬೈಬಲ್ ಹೇಳುವ ಆ ಕನ್ನಡಿ ನಮ್ಮ ಸ್ಥಿತಿಗತಿಗಳನ್ನು ಮಾರ್ಪಡಿಸಿದೆ ಪ್ರೇರೆ. ಯೇಸು ಕ್ರಿಸ್ತನು ನಮಗಾಗಿ
ಪ್ರಾಣ ಕೊಟ್ಟು ರಕ್ಷಿಸಿದ್ದಾನೆ. ನಿಜವಾದ ಪ್ರೀತಿ ಹೀಗೆ, ಪ್ರಭುವೇ ನೀನು ನನಗೆ ತೋರಿಸು, ನನ್ನನ್ನು ನನಗೆ ತೋರಿಸು, ನಾನು ಯಾವ ವಿಷಯದಲ್ಲಿ ತಿದ್ದಿಕೊಳ್ಳಬೇಕು ಕಲಿಸು ಎಂದು ಕೇಳಿಕೊಳ್ಳಬೇಕು.